ಮಾಡಿ ಸರ್, ಸಗದ ಕಾಣಿಸ್ತಾ ಇದೆ, ಕಮಾನ್ ಕಮಾನ್, ಇದು ಬೇಕು, ಇದನ್ನ ಸಲ ಮಾಡಿ. ನಾರ್ಮಲಿ ಬಾಲ್ಡ್ ಏನಿದೆ ಇದನ್ನ ಬಿಟ್ಟು ಏನಾದ್ರು ಒಂದು ವಿಗ್ ಹಾಕಿ ಪ್ರತಿ ಸಿನಿಮಾದಲ್ಲಿ ಆ ಥರದೊಂದು ಟ್ರೈ ಮಾಡಿ. ಪ್ರಮೋದ್ ಅಂದರೆ ಥಿಯೇಟ್ರಲ್ಲಿ ಅವ್ರ ಪಾತ್ರ ಬಂತು ಅಂದರೆ ಆ ಪಾತ್ರ ಖಡಕ್ ಆಗಿರೋದು, ಯಾರಿಗೂ ಆಟಿಟ್ಯೂಡ್ ಇಲ್ಲ, ಸೀನಿಯಾರಿಟಿ ಇದಿಲ್ಲ, ಆ ಒಂದು ಡಿಫ್ರೆನ್ಸ್ ಇಲ್ಲ. ಅಷ್ಟು ಒಳ್ಳೆ ಒಂದು ಹೃದಯವಂತ ಮನುಷ್ಯ ಪ್ರಮೋದ್ ಶೆಟ್ಟಿ ಅವರು. ಮಲಯಾಳಮಲ್ಲಿ ಫಜೀಲೆಲ್ಲ ಇದಾರಲ್ಲ, ಕನ್ನಡದಲ್ಲಿ ನನಗೆ ಅನಂತ್ ನಾಗ್ ಥರ ಪರ್ಫಾರ್ಮೆನ್ಸ್. ಸರ್, ಈಗ ರಾಘು ಅವರು ಎಲ್ಲರಿಗೂ ಗೊತ್ತಿದ್ದಾರೆ ಆಸ್ ಎ ಕಲಾವಿದ. ಹಾಗೆ ಏನವರು ಎಲ್ಲಿ ಹುಟ್ಟಿದ್ದು, ಬೆಳೆದಿದ್ದು, ಅವರ ಜರ್ನಿ ಪ್ರಾರಂಭ ಆಗಿದ್ದು ಹೇಗೆ? ನಮ್ಮದು ಸ್ವಂತ ಊರು ತೀರ್ಥಹಳ್ಳಿ. ತೀರ್ಥಹಳ್ಳಿ ಪ್ರಾಪರ್ ತೀರ್ಥಹಳ್ಳಿ ಅಲ್ಲ, ತೀರ್ಥಹಳ್ಳಿಯಿಂದ ಆಗುಂಬೆಗೆ ಹೋಗ್ಬೇಕಾದ್ರೆ ಕಲ್ಮನೆ ಅಂತ ಸಿಗುತ್ತೆ. ಕಲ್ಮನೆಯಲ್ಲಿ ಒಂದು ಲೆಫ್ಟ್ ತಗೊಂಡ್ರೆ ಶೃಂಗೇರಿಗೆ ಹೋಗುತ್ತೆ. ಶೃಂಗೇರಿಗೆ ಹೋಗೋ ಮಧ್ಯದಲ್ಲಿ ಒಂದು ಕಮ್ಮರಡಿ ಅಂತ ಊರಿದೆ. ಕಮ್ಮರಡಿ ಇಲ್ಲಿ ಒಂದು ಹಳ್ಳಿ 2 ಕಿಲೋಮೀಟರ್ ಒಳಗಡೆ ಹೋದ್ರೆ ರಾಮನ್ಕೊಪ್ಪ. ಅದೇ ರಾಮನ್ಕೊಪ್ಪ, ಅದು ನಮ್ಮೂರು. ರಾಮನ್ಕೊಪ್ಪ ಏನ್ ದೊಡ್ಡ ಹಳ್ಳಿ ಅಲ್ಲ, ಒಂದು 12-13 ಮನೆ ಇದಾವೆ. ಅದೊಂದು ಚಿಕ್ಕ ಹಳ್ಳಿ, ಒಂದು ಏರಿಯಾ ಅಂತ. ಆ ಹಳ್ಳಿ ಹೆಸರು ರಾಮನ್ಕೊಪ್ಪ ಅಂತ. ಸೊ ಅದು ನಮ್ಮೂರು. ನಾನು ಹುಟ್ಟಿದ್ದು ರಾಮನ್ಕೊಪ್ಪದಲ್ಲೇ. ಅಪ್ ಟು 7ನೇ ತರಗತಿ 7th ಸ್ಟ್ಯಾಂಡರ್ಡ್ ತನಕ ಅಲ್ಲೇ ಓದಿದ್ದು, ಪ್ರೈಮರಿ. ಹೈಸ್ಕೂಲ್ಗೆ ಬೆಂಗಳೂರಿಗೆ ಬಂದಿದ್ದು. ಸೊ ಅಲ್ಲಿಂದ ನಾನು ಜರ್ನಿ ಬೆಂಗಳೂರಿಗೆ ಬಂದೆ. ಬೆಂಗಳೂರಲ್ಲಿ ನಮ್ಮ ಅಕ್ಕ ಬಾವ ಇದ್ರು, ಮದುವೆ ಆಗಿತ್ತು. ಫ್ಯಾಮಿಲಿ ಇಲ್ಲಿ ಶಿಫ್ಟ್ ಇಲ್ಲ, ಎಲ್ಲ ಅಲ್ಲೇ ಇದ್ರು. ನಮ್ಮ ಅಕ್ಕ 5 ಜನ ನಾವು ಒಟ್ಟು. ಅಕ್ಕ ದೊಡ್ಡವಳು, 4 ಜನ ಅಣ್ಣ ತಮ್ಮಂದ್ರು. ಅಕ್ಕಂಗ್ ಮದುವೆ ಆಗತ್ತೆ, ಬೆಂಗಳೂರಿಗೆ ಬರ್ತಾರೆ. ನಮ್ಮ ಬಾವ ಇಸ್ರೋದಲ್ಲಿ ಇದ್ರು, ಆರ್ಕಿಟೆಕ್ಟ್. ಅವಾಗ ನಾನು ಹೇಳ್ತಾ ಇರೋದು 81ನೇ ಇಸ್ವಿಲಿ. ನಾನು ಅಕ್ಕನ ಮನೆಗೆ 84ಕ್ಕೆ 8ನೇ ಕ್ಲಾಸ್ 8th ಸ್ಟ್ಯಾಂಡರ್ಡ್ಗೆ ಬೆಂಗಳೂರಿಗೆ ಬರ್ತೀನಿ. ಬೆಂಗಳೂರು ಹೈಸ್ಕೂಲ್ ಅಂತ ಚಾಮರಾಜಪೇಟೆಯಲ್ಲಿ ಇತ್ತು, ಅಲ್ಲಿ ಸ್ಕೂಲಿಗೆ ಸೇರ್ಕೋತೀನಿ. 8ರಿಂದ 10 ಅಲ್ಲಾಗತ್ತೆ. PUC ವಿಜಯ ಕಾಲೇಜ್ ಮುಗಿಸ್ತೀನಿ. ವಿಜಯ ಕಾಲೇಜಲ್ಲಿ ಆಗಿ ಆಮೇಲೆ ಡಿಪ್ಲೊಮಾ ಮಾಡ್ತೀನಿ, 3 ವರ್ಷದ ಕೋರ್ಸು. ಡಿಪ್ಲೊಮಾ ಆದಮೇಲೆ ಆ ಟೈಮಲ್ಲೇ ನಮ್ಮ ಅಕ್ಕ ಹೇಳ್ತಾರೆ, ಸುಚಿತ್ರಾ ಫಿಲ್ಮ್ ಸೊಸೈಟಿಲಿ ಒಂದು ನಾಟಕದ ವರ್ಕ್ಶಾಪ್ ಇದೆ, ಈ ಸೇರ್ಕೊ ಅಂತ. ಅಲ್ಲಿ ಒಂದು ನಾಟಕದ ವರ್ಕ್ಶಾಪಿಗೆ ಸೇರ್ಕೋತೀನಿ. ಅದು ಫಸ್ಟ್ ನಮ್ಮ ನಾಟಕ. ಅಂದ್ರೆ ನಿಮ್ಗೆ ಆಲ್ರೆಡಿ ಇಂಟ್ರೆಸ್ಟ್ ಇತ್ತ ಅಥವಾ ಅಕ್ಕ ಹೇಳಿದ್ರು ಅಂತ ಸುಮ್ಮನೆ ಹೋಗಿದ್ದು? ಸ್ಕೂಲಲ್ಲೆಲ್ಲ ಅಂತ ಏನು ನಾನು ಆಕ್ಟಿವ್ ಆಗಿರ್ಲಿಲ್ಲ ನಾಟಕಗಳಲ್ಲಿ, ಇನ್ನೊಂದ್ರಲ್ಲೆಲ್ಲ ಸುಮ್ಮನೆ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಪಾತ್ರಗಳು ಮಾಡ್ತಾ ಇದ್ವಿ. ಸೊ ಹಂಗೆ ಜರ್ನಿ ಶುರು ಆಯಿತು. ಆ ನಾಟಕದ ಮೂಲಕ ಸುಚಿತ್ರದಲ್ಲಿ ಒಂದು ಮ್ಯಾಕ್ಬೆತ್ ಅಂತ ನಾಟಕ, ಶೇಕ್ಸ್ಪಿಯರ್ದು ಅನ್ಸುತ್ತೆ, ಅದನ್ನು B. ಸುರೇಶ್ ಅವರು ಡೈರೆಕ್ಟ್ ಮಾಡ್ತಾರೆ. ಸೊ ಆ ನಾಟಕದಲ್ಲಿ ಪಾತ್ರ ಮಾಡ್ತೀನಿ. ಆವಾಗ 1989 ಅನ್ಸುತ್ತೆ, 89 ಇರಬೇಕು. ಶಂಕರ್ ನಾಗ್ ಅವ್ರು ತೀರೋಗ್ತಾರೆ. ಅದೇ ಸಂದರ್ಭದಲ್ಲಿ ನಾಟಕ ನಿಲ್ಲತ್ತೆ ನಮ್ಮದು. ಅಂದರೆ ಆ ನಾಟಕ ಶಂಕರ್ ನಾಗ್ ತೀರೋಗ್ತಾರೆ. ಸೊ ಆ ಸಂದರ್ಭದಲ್ಲಿ ನಾನು ಸುಚಿತ್ರ ಎಂಟ್ರಿ. ಅಲ್ಲಿಂದ ಒಂದು ಜರ್ನಿ 91ಇಂದ ಬೆಂಗಳೂರಿನ ಹವ್ಯಾಸಿ ರಂಗಭೂಮಿ ಎಲ್ಲ ಒಡನಾಟ ಶುರು ಆಗುತ್ತೆ. ಹಾಗೆ ಪರಿಚಯ ಆಗಿ ಬೇರೆ ಬೇರೆ ತಂಡಗಳಲ್ಲಿ ಅಭಿನಯಿಸ್ತಾ ಬರ್ತೀನಿ. ಅಂಕಲ್ ಶ್ಯಾಮ್ ಅಂತ ಇದ್ದಾರೆ, ಅವ್ರದ್ದು ಅಂತರಂಗ ಅಂತ ಒಂದು ನಾಟಕ ತಂಡ. ರಾಜೇಂದ್ರ ಕಾರಂತ್ ಅಂತ ಅವ್ರದ್ದು ಚಿತ್ತಾರ ಅಂತ ಒಂದು ತಂಡ ಅವರು. ಆಮೇಲೆ ಕಲಾ ಗಂಗೋತ್ರಿ, ಡಾಕ್ಟರ್ ರಾಜಾರಾಮ್ ಅವರು, ನಾಟ್ಯ ದರ್ಪಣ ಅಂತಿದೆ, ಅಬ್ಬೂರ್ ಜಯತೀರ್ಥ ಅವ್ರದ್ದು, ಸುಧಾ ಪ್ರಸನ್ನ ಅಂತ. ಆಮೇಲೆ ಇನ್ನು ಸುಮಾರು ನಾಟಕ, ಅಂದರೆ ಇವ್ರದ್ದು ಡ್ರಾಮ್ಯಾಟ್ರಿಕ್ಸ್ ಅಂತ, ವಿಜಯ್ ಬಣಿಚ ಅವ್ರದ್ದು, NC ಮಹೇಶ್ ಅವ್ರದ್ದು. ಇವರೆಲ್ಲ ಒಂದಷ್ಟು ನಮಗೆ ಪುಷ್ ಕೊಡ್ತಾರೆ, ಒಂದಷ್ಟು ಪಾತ್ರಗಳು ಕೊಡ್ತಾರೆ, ಒಂದಷ್ಟು ತಿದ್ದಿ ತೀಡಿ ನಮ್ಮನ್ನು ಒಂದಷ್ಟು ರಂಗಭೂಮಿ ಕಲಾವಿದನಾಗಿ ಮಾಡ್ತಾರೆ. ಸೊ ಹೀಗೆ ನನ್ನ ಊರಿಂದ ಜರ್ನಿ ಶುರುವಾಗಿ ಇಲ್ಲಿ ತನಕ ಬಂದು ನಿಲ್ಲುತ್ತೆ. ಆಮೇಲೆ ಸಿನಿಮಾಗಳ ನಂಟು ಶುರು ಆಗುತ್ತೆ. ಓಕೆ, ಒಟ್ಟು ತೀರ್ಥಹಳ್ಳಿಯಿಂದ, ಒಂದು ಪುಟ್ಟು ಹಳ್ಳಿಯಿಂದ ಬಂದು ಇವಾಗ ಇಡೀ ಕರ್ನಾಟಕ ನಗಿಸ್ತಾ ಇದ್ದೀರಾ ಹಾಗಾದ್ರೆ. ನಡೀತಿದೆ. ಅಂದ್ರೆ ಈಗ ಬಂದ್ರಿ, ಸಿನಿಮಾ ರಂಗಕ್ಕೂ ಬಂದ್ರಿ, ಹಾಸ್ಯ ಪಾತ್ರಗಳು ಬಂತು, ತುಂಬಾ ಹಲವು ಡೈರೆಕ್ಟರ್ಸ್ಗಳನ್ನ ನೋಡ್ತೀರಾ, ಕಲಾವಿದರನ್ನ ನೋಡ್ತೀರಾ. ನನಗೆ ಅಂದ್ರೆ ಮೇನ್ ನಾವು ಟರ್ನಿಂಗ್ ಅಂತ ತಗೊಂಡ್ರೆ ರಕ್ಷಿತ್ ಶೆಟ್ಟಿ, ರಿಷಬ್ ಶೆಟ್ಟಿ ಸರ್ ಮತ್ತೆ ಪ್ರಮೋದ್ ಶೆಟ್ಟಿ ಸರ್, ಅವ್ರ ಜೊತೆಯ ಒಡನಾಟ ಹೇಗಿತ್ತು? ರಕ್ಷಿತ್ ಶೆಟ್ಟಿ ಸರ್ ಜೊತೆ ಮತ್ತೆ ರಿಷಬ್ ಶೆಟ್ಟಿ ಅವರ ಡೈರೆಕ್ಷನ್ ಹೇಗಿತ್ತು? ನಿಮಗೆ ಕಿರಿಕ್ ಪಾರ್ಟಿಲಿ ಮಾಡಿದ್ದಂತಹ ಪ್ರತಿಯೊಬ್ಬರು ನಟರನ್ನು ಕೇಳಿ ರಿಷಬ್ ಹೆಂಗೆ ಅಂತ. ನಮ್ಗೆ ಅವರು ಡೈರೆಕ್ಟ್ರು ಅಂತ ಅನ್ನಿಸ್ಲೇ ಇಲ್ಲ, ಎಲ್ಲೋ ಅನ್ನಿಸ್ಲೇ ಇಲ್ಲ. ಇನ್ ದ ಸೆನ್ಸ್ ಆಸ್ ಎ ಫ್ರೆಂಡ್ ಥರ ನಿಲ್ಲೋರು, ಜೊತೆಗಿರೋರು. ಅಂದರೆ ಸ್ಕ್ರಿಪ್ಟ್ ಕೊಡ್ತಾ ಇದ್ರು, ಮಜಾ ಹಿಂಗೆ ಮಾಡ್ಕೊಂಡ್ಬಿಡ್ತೀರಾ, ರೆಡಿ ಆಗ್ತೀರಾ, ಹಂಗೆ ಹಾಕ್ತೀರಾ, ಹಿಂಗೆ ಹಾಕ್ತೀರಾ ಅನ್ಕೊಂಡು ಅವ್ರು ನಿಂತ್ರೆ ಇದ್ರೇನೆ ಒಂದು ಎನರ್ಜಿ. ಸೊ ಅವರೆಲ್ಲ ಒಂದು ಪಾತ್ರ ಅಂದರೆ ತುಂಬ ಅದಕ್ಕೊಂದು ಡಿಸೈನ್ ರೆಡಿ ಇರುತ್ತೆ ಸ್ಕ್ರಿಪ್ಟ್.
ಈಗ ಎಲ್ಲರಿಗೂ ಬೌಂಡ್ ಸ್ಕ್ರಿಪ್ಟ್ ರೆಡಿ ಇರುತ್ತೆ ಪ್ರತಿಯೊಂದು ಸಿನಿಮಾಕ್ಕೂ. ಒಂದು 60 ಸೀನೋ 50 ಸೀನೋ ಎಷ್ಟೋ ಸೀನ್ ಬರೆದು ಅದಕ್ಕೆಲ್ಲ ಹೇಗೆ ಅಂತ ಹೇಳಿ ಅವತ್ತಿನ ದಿನ ಸೀನ್ನ ಹೇಗೆ ಎಕ್ಸಿಕ್ಯೂಟ್ ಮಾಡಬೇಕು, ಯಾವ್ಯಾವ ಪಾತ್ರ ಹೆಂಗೆ ನಿಲ್ಲತ್ತೆ, ಹೆಂಗೆ ಆಡತ್ತೆ ಅನ್ನೋದನ್ನೆಲ್ಲ ಅವ್ರು ರೆಡಿ ಇರುತ್ತಲ್ವ. ಹಾಗಾಗಿ ನಮಗೂ ಅಷ್ಟೇ ರಿಷಬ್ ಸಾರು ಸ್ಕ್ರಿಪ್ಟ್ ತಂದುಬಿಟ್ಟು ಒಂದು ಸಿಂಪಲ್ ನರೇಷನ್ ಕೊಡೋರು. ಈ ಪಾತ್ರದ ಗ್ರಾಫ್ ಹಿಂಗಿದೆ, ನೀವು ಹಿಂಗೆ ಆಡಬೇಕು, ಹಿಂಗೆ ಆಡಬೇಕು, ಮಿಕ್ಕಿದ್ದು ನಿಮಗೆ ಬಿಟ್ಟಿದ್ದು ಅಂತ ಬಿಟ್ಬಿಡೋರು. ಜಸ್ಟ್ ಪಾತ್ರದ ಬಗ್ಗೆ ಅವರು ನಾವೇನೋ ಮಾಡಿದ ತಕ್ಷಣ ಇದು ಬೇಡ, ಇದು ಚೆನ್ನಾಗಿ ಕಾಣಲ್ಲ, ನಾನೇನು ಹೇಳಿದೀನಿ ಅದು ಮಾಡ್ರಿ ಅಂತ ಹೇಳ್ತಾ ಇರ್ಲಿಲ್ಲ. ನಮ್ಮಲ್ಲಿ ಇರೋ ಟ್ಯಾಲೆಂಟ್ನ ನೋಡೋರು, ಇವನು ಏನೋ ಸ್ಪೆಷಲ್ ಮಾಡಿ ಸರ್, ಸಗದ ಕಾಣಿಸ್ತಾ ಇದೆ, ಕಮಾನ್ ಕಮಾನ್, ಇದು ಬೇಕು, ಇದಿನ ಸಲ ಮಾಡಿ, ಇದಿರ್ಲಿ ಹೀಗೆ ಮಾಡಿ ಈ ತರ ಪುಷ್ ಮಾಡೋರು, ಎನ್ಕರೇಜ್. ನಾವೇನ್ ಮಾಡ್ತಾ ಇದ್ವಿ, ಆ ಸೀನಲ್ಲಿ ಇರೋರ್ನೆಲ್ಲ ಹಾಕೊಂಡು, ಎಲ್ಲ ಹೊಸಬ್ರಲ್ಲ, ಯಾರಿಗೂ ಆಟಿಟ್ಯೂಡ್ ಇಲ್ಲ, ಸೀನಿಯಾರಿಟಿ ಇದಿಲ್ಲ, ಆ ಒಂದು ಡಿಫ್ರೆನ್ಸ್ ಇಲ್ಲ, ಎಲ್ಲ ಹೊಸಬ್ರಾದಾಗ ನಿಮ್ಗೆ ಇವನು ನಂತರನೇ ಅವನು ನಂತರನೇ ಅಂದ್ಬಿಟ್ಟು ಎಲ್ಲ. ಇಲ್ಲಿ ಏನಾಗುತ್ತೆ, ಕೆಲವು ಸಿನಿಮಾದಲ್ಲಿ ಈ ಸೀನಿಯರ್ ಜೊತೆ ನಾವು ಈ ರಿಹರ್ಸಲ್ ಮಾಡಕ್ಕೆ ಆಗಲ್ಲ ಸೀನ್. ಆಲ್ರೆಡಿ ಸೀನಿಯರ್ ಅಂದ್ರೆ ಅವ್ರನ್ನು ನಾವು ಕೇಳಕ್ಕಾಗಲ್ಲ. ಕ್ಯಾರವನಲ್ಲೆಲ್ಲೋ ಇರ್ತಾರೆ, ಹೋಗ್ಬಿಟ್ಟು ಸರ್ ರಿಹರ್ಸಲ್ ಮಾಡೋಣ ಅಂತ ಕೇಳಕ್ಕಾಗಲ್ಲ. ಅವ್ರೇನೋ ತಲೆಯಲ್ಲಿ ಹಾಕೊಂಡ್ ಬಂದಿರ್ತಾರೆ, ಆ ಸೀನ್ ಬಂದ್ಮೇಲೆ ಅಲ್ಲಿ ನಿಂತ್ಕೋತೀವಿ, ಕ್ಯಾಮರಾ ಮುಂದೆ ಆಕ್ಟ್ ಮಾಡ್ತೀವಿ. ಅದೇನ್ ಬಂತು ಎಲ್ಲ. ಈಗೆಲ್ಲ ಸ್ವಲ್ಪ ಬದಲಾವಣೆ ಆಗ್ತಾ ಇದೆ, ಎಲ್ಲರೂ ಸಪೋರ್ಟ್ ಮಾಡ್ತಿದ್ದಾರೆ. ಒಂದ್ 2-3 ಮಾನಿಟರ್ ಮಾಡ್ಕೋತೀವಿ, ಅದೊಂಚೂರು ಜೆಲ್ ಹಾಕ್ತಿವಿ, ಆಮೇಲೆ ಫೈನಲ್ ಟೇಕಿಗೆ ಹೋಗ್ತೀವಿ ಅಲ್ವಾ. ಕಿರಿಕ್ ಪಾಟೀಲ್ ಅಂತೂ ನಾವು ಒಂದು 1.25 ಗಂಟೆ ಚೆನ್ನಾಗಿ ರಿಹರ್ಸಲ್ ಮಾಡ್ತಾ ಇದ್ವಿ ಒಂದು ಸೀನ್ನ. ಅಷ್ಟು ಜನ ಇನ್ವಾಲ್ವ್ ಆಗೋರು. ಅಲ್ಲಿ ತಪ್ಪುಗಳನ್ನೆಲ್ಲ ಇವ್ರು ಕಿರಣ್ ಅವರಿದ್ರು, ಇದು ಚಾರ್ಲಿ ಸಿನಿಮಾ ಡೈರೆಕ್ಟ್ರು, ಅಸೋಸಿಯೇಟ್ ಆಗಿ ಕಿರಣ್ ರಾಜು, ಅವರಂತೂ ಪ್ರತಿ ಒಂದನ್ನು ಸಣ್ಣ ಪುಟ್ಟದನ್ನು ಇದು ಯಾಕೋ ಇದು ಬೇಡ, ಇದು ಹಂಗೆ ಹಿಂಗೆ ಎಲ್ಲೋ ಕಂಡು ಹಿಡಿದ್ ಬಿಡೋರು, ಅದೇನೋ ಚೇಂಜಸ್ ಹೇಳೋರು. ಆಮೇಲೆ ರಕ್ಷಿತ್ ಸರ್ ಹೇಳೋರು. ಅಂದ್ರೆ ನಿಮ್ಗೆ ಗೊತ್ತಿದೆ, ಕಿರಿಕ್ ಪಾರ್ಟಿ ಅಂದ್ರೆ ಒಂದು ಟೀಮ್ ವರ್ಕ್, ಜೊತೆಗೆ ಅಗಾಧವಾದ ಒಂದು ಎನರ್ಜಿ ಇತ್ತು ರಿಷಬ್ ಅವರಲ್ಲಿ, ರಕ್ಷಿತ್ ಅವರಲ್ಲಿ. ಅದೆಲ್ಲ ಫ್ಲೋ ಸಿಕ್ಕಿ ನಮ್ಮಂತ ಸಣ್ಣ ಪುಟ್ಟ ನಾವು ಒಂಥರ ಎಲ್ಬೋರ್ಡ್ಗಳಾದ್ರೂ ಕೂಡ ಅಲ್ಲಿ ಏನೋ ಒಂದು ದೊಡ್ಡದಾಗಿ ಕಾಣಿಸ್ಕೊಂಡ್ಬಿಟ್ಟಿದೀವಿ, ಅದೇನೋ ಕ್ಲಿಕ್ ಆಗ್ಬಿಟ್ಟಿದೆ. ಬಟ್ ಅಂದ್ರೆ ನಿಮ್ಮ ಜೊತೆಗೆ, ಅಂದ್ರೆ ನಿಮ್ಮ ಸೀನಿಯಾರಿಟಿ ಜೊತೆಗೆ ಅವ್ರದ್ದು ಒಂದು ಸೀನಿಯಾರಿಟಿ ಸೇರಿಸಿ ಅವರೆಲ್ಲ ಮತ್ತೆ ರಂಗಭೂಮಿಯವರೇ ಒಟ್ಟಿಗೆ ಇದ್ದವರು. ಈಗ ಪ್ರಮೋದ್ ಸಾರು, ರಿಷಬ್ ಎಲ್ಲ ಒಟ್ಟಿಗೆ ರಂಗಸೌರಭ ಅಂತ ತಂಡ ವಿಜಯ ಕಾಲದ್ದು, ಆ ತಂಡದಲ್ಲಿ ಒಟ್ಟಿಗೆ ಆಕ್ಟ್ ಮಾಡ್ತಿದ್ದವರು. ಸೊ ಅದೆಲ್ಲ ಎಕ್ಸ್ಪೀರಿಯನ್ಸ್ ಆ್ಯಡ್ ಆಯ್ತು. ರಕ್ಷಿತ್ ಸರ್ದು ಆ ಎಕ್ಸ್ಪೀರಿಯನ್ಸು, ಟೆಕ್ನಿಕಲ್ ನಾಲೆಡ್ಜು, ಇದೆಲ್ಲ ಸೇರಿ ನಮಗೆಲ್ಲ ಒಂದು ವೈಬ್ ಕೊಟ್ಟು, ಒಂದು ಎನರ್ಜಿ ಕೊಟ್ಟು ಆ ಸಿನಿಮಾನ ಖುಷಿ ಕೊಡ್ತು. ಹಾಗಾಗಿ ಅವ್ರ ಜೊತೆ ಬಿಡಿ ಒಂಥರ ಲೆಜೆಂಡ್ಸ್ ಇವತ್ತು ಅವರು. ಆ ಥರ ಕಲಾವಿದರು, ಅವ್ರ ಜೊತೆಗಿರೋರ್ನ ಬೆಳೆಸ್ಕೊಂಡು ಹೋಗ್ತಾರೆ. ಹೌದು. ಇವಾಗ ಪ್ರಮೋದ್ ಶೆಟ್ಟಿ ಸರ್ ಜೊತೆ ನೀವು ವರ್ಕ್ ಅಂದ್ರೆ ರಂಗಭೂಮಿಯಲ್ಲಿ ಕೂಡ ವರ್ಕ್ ಮಾಡಿದ್ರಿ ಅಂತ ಹೇಳಿದ್ರಿ. ಆಗ ಹೇಗಿತ್ತು ನಿಮ್ಮ ಪರಿಚಯ? ಆಫ್ಟರ್ ಕಿರಿಕ್ ಪಾರ್ಟಿ ಆದ್ಮೇಲೆ ಹೇಗಾಯ್ತು? ರಂಗಭೂಮಿಲಿ ನಾನು ಅವರು ರಾಜೇಂದ್ರ ಕಾರಂತ್ ಅಂತ ಇದ್ದಾರೆ, ದೊಡ್ಡ ನಿರ್ದೇಶಕರು ರಂಗಭೂಮಿಲಿ, ನಟರು ಕೂಡ. ಸಾಕಷ್ಟು ಸಿನಿಮಾ ಸೀರಿಯಲ್ ಎಲ್ಲ ಮಾಡಿದ್ದಾರೆ. ಒಂದು 50-60 ನಾಟಕ ಬರೆದಿದ್ದಾರೆ, ನಿರ್ದೇಶನ ಮಾಡಿದ್ದಾರೆ. ಅವ್ರು ಬರೆದಿದ್ದ ನಾಟಕ ಎಲ್ಲ ಅವಾರ್ಡ್ಗಳು, ಆ ಥರದ್ದು ದೊಡ್ಡ ನಿರ್ದೇಶಕರು ರಾಜೇಂದ್ರ ಕಾರಂತ್. ಸೊ ಅವರದ್ದು ಒಂದು ನಾಟಕದಲ್ಲಿ ನಾನು ಪ್ರಮೋದ್ ಸರ್ ಒಟ್ಟಿಗೆ ಮಾಡಿದ್ವಿ. ಅದು ಮರಣ ಮೃದಂಗ ಅಂತ ಒಂದು ಅದ್ಭುತವಾದ ನಾಟಕ, ಒಂದು ಪೊಲಿಟಿಕಲ್ ಸಟೈರ್ ಥರ ಇತ್ತು ಅದು. ಆ ನಾಟಕ ಪ್ರಮೋದ್ ಸರ್ ಇದ್ರು, ನಾನು ಇದ್ದೆ. ಸೊ ಅಲ್ಲಿಂದ ಪರಿಚಯ. ಇನ್ನೊಂದು ಯಾವ್ದೋ ಪಾವ್ಬಾಜಿ ಅಂತ ಒಂದು ನಾಟಕ ಅನ್ಸುತ್ತೆ, ಹೆಸರೇ ಪಾವ್ಬಾಜಿ, ಸಿನಿಮಾ ಹೆಸರೇ ಪಾವ್ಬಾಜಿ. ಸೀತಾಕೋಟೆ, ಶಶಿಧರ್ ಕೋಟೆ ವೈಫ್ ಇದಾರಲ್ಲ ಸೀತಾಕೋಟೆ, ಅವರು, ನಾನು, ರಾಜೇಂದ್ರ ಕಾರಂತ್, ಇನ್ನು 5 ಕ್ಯಾರೆಕ್ಟರ್ಗಳು ಇದ್ದಂತಹ ಒಂದು ಪಾತ್ರ. ಅದ್ರ ಪ್ರಮೋದ್ ಆ ನಾಟಕಕ್ಕೆ ವರ್ಕ್ ಮಾಡಿದ್ರು, ಅದ ಪಾತ್ರ ಮಾಡಿರ್ಲಿಲ್ಲ, ಬ್ಯಾಕ್ ಎಂಡ್ ಅಲ್ಲಿ ಇದ್ರು. ಹಾಗಾಗಿ ಅಲ್ಲೆಲ್ಲ ಒಡನಾಟ ಇತ್ತು. ಪ್ರಮೋದ್ ಅಂದ್ರೆ ಥಿಯೇಟ್ರಲ್ಲಿ ಅವ್ರ ಪಾತ್ರ ಬಂತು ಅಂದ್ರೆ ಆ ಪಾತ್ರ ಖಡಕ್ ಆಗಿರೋದು, ಒಂದು ನೆಗೆಟಿವ್ ಶೇಡಲ್ಲಿ ಇರ್ತಾ ಇತ್ತು. ಎಲ್ಲ ದೊಡ್ಡ ಒಂದು ಆಫೀಸರ್, ಒಂದು ಗತ್ತಿರೋ ಆ ಪಾತ್ರಗಳೇ ಮಾಡ್ತಾ ಇದ್ರು, ಅಥವಾ ಒಂದು ರಾಜನ್ ಪಾತ್ರ ಆ ಥರ. ಅಂದ್ರೆ ಆ ಬೆಲ್ಟ್ ಹಂಗಿತ್ತಲ್ಲ ಪ್ರಮೋದ್ ಸರ್ದು, ಅದಕ್ಕೆ ತಕ್ಕನಾಗಿ ಪಾತ್ರ ಮಾಡೋರು. ಅವರು ಅಷ್ಟೇ. ಅವ್ರಿಗೆ ಪ್ರಮೋದ್ ಸರ್ದು ನೀವು ನೋಡಿದ್ರೆ ಗೊತ್ತಾಗತ್ತೆ, ವೆರಿ ಹಾರ್ಟ್ಫುಲ್ ಮ್ಯಾನ್. ನಿಮಗೆ ಆ ಥರ ವ್ಯಕ್ತಿ ಸಿಗೋದೇ ಅಪರೂಪ. ಅಷ್ಟು ಒಳ್ಳೆ ಒಂದು ಹೃದಯವಂತ ಮನುಷ್ಯ ಪ್ರಮೋದ್ ಶೆಟ್ಟಿ ಅವರು. ನಂಗೆ ಭಾಳ ಸಪೋರ್ಟ್ ಮಾಡಿದ್ದಾರೆ. ಇವತ್ತು ಕೂಡ ಅಷ್ಟೇ, ಅವ್ರ ಜೊತೆ ಸುಮಾರು ಸಿನಿಮಾಗಳಲ್ಲಿ ಮಾಡಿದ್ದೀನಿ. ಈಗ ರಿಲೀಸು ಆಗಿದಾವೆ ಕೆಲವು, ಇನ್ನೊಂದಷ್ಟು ರಿಲೀಸ್ ಆಗಕ್ಕಿದೆ. ಸೊ ಅದೊಂದು ಒಡನಾಟ ಇತ್ತು ನನಗೆ. ಅದೆಲ್ಲ ಕಿರಿಕ್ ಪಾರ್ಟಿಲಿ ಹೆಲ್ಪ್ ಆಯ್ತು. ಈಗ ಇವಾಗ ನೀವು ಕಲಾವಿದರಾಗಿದ್ರಿ, ಇವಾಗ ಒಂದು ಸಿನಿಮಾ ನೋಡ್ಬೇಕಾದ್ರೆ, ಯಾಕಂದ್ರೆ ಇವಾಗ ಬೆಳಿತಾರೆ ಅಂದ್ರೆ ಅಷ್ಟು ಎಲ್ಲರಿಗೂ ಒಂದು ಅಟ್ರಾಕ್ಷನ್, ನಾನು ಈ ಹೀರೋ ತರ ಆಗ್ಬೇಕು, ನಾನು ಈ ಹೀರೋ ತರ ಪಾತ್ರ ಮಾಡ್ಬೇಕು, ಅಥವಾ ಯಾವ್ದೋ ಒಂದು ಕ್ಯಾರೆಕ್ಟರ್ ನೋಡಿರ್ತೀರಾ.
ಈ ಕ್ಯಾರೆಕ್ಟರ್ ಈ ಪಾತ್ರ ನನಗೆ ತುಂಬಾ ಹತ್ರ ಇದೆ ಅಥವಾ ಈ ವ್ಯಕ್ತಿ ನನಗೆ ತುಂಬಾ ಇಷ್ಟ ಅಂತ ಹೇಳಿ ಒಬ್ಬ ನಟನ ಅಂದ್ರೆ ಆ ನಟನಿಂದ ನೀವು ಇನ್ಸ್ಪಿರೇಷನ್ ಪಡೆದಂತಹ ನಟ ಯಾರು? ಇಲ್ಲ, ನನಗೆ ಈ ಏನದು ಅಂಡರ್ ಪ್ಲೇ ಅಂತಾರೆ, ನೀವು ಸಿನಿಮಾದಲ್ಲಿ ಜಾಸ್ತಿ ಬಳಸ್ತಾರೆ, ತುಂಬಾ ಓವರ್ ಆಗಿ ಮಾಡೋದಕ್ಕಿಂತನೂ ಸಟಲ್ ಆಗಿ ಮಾಡುವಂಥ ನಟರು ನನಗೆ ಒಂಥರ ಏನೋ ಇಷ್ಟ ಆಗುತ್ತೆ. ಈಗ ಮಲಯಾಳಮಲ್ಲಿ ಫಾಜಿಲೆಲ್ಲ ಇದಾರಲ್ಲ, ಕನ್ನಡದಲ್ಲಿ ನನಗೆ ಅನಂತ್ ನಾಗ್ ಥರ ಪರ್ಫಾರ್ಮೆನ್ಸ್ ಅಂದರೆ ಅವ್ನು ನ್ಯಾಚುರಲ್ ಪರ್ಫಾರ್ಮೆನ್ಸ್, ಅಭಿನಯ ಅಂತ ಅನ್ಸ್ಕೊಳಲ್ಲ, ಅವ್ರದ್ದು ಪಾತ್ರಕ್ಕೋಸ್ಕರ ಏನೋ ಆ್ಯಕ್ಟ್ ಮಾಡ್ತಿದ್ದಾರೆ ಅಂತ ಗೊತ್ತಾಗಲ್ಲ, ಅನ್ಸೋದೇ ಇಲ್ಲ. ಎಲ್ಲೋ ನಮ್ಮ ಮನೇಲೇ ನಡೀತಿದೆ ಆ ಪಾತ್ರ, ಎಲ್ಲೋ ಇದ್ದಾರೆ, ಸುತ್ತಮುತ್ತ ಇದ್ದಾರೆ ಅನ್ನೋ ಥರ ಅನ್ಸ್ಬಿಡತ್ತೆ ಅನಂತ್ ನಾಗ್ ಅಭಿನಯಿಸ್ತಾ ಇದ್ರೆ. ನಾನು ಅವ್ರನ್ನ ನೋಡ್ತಾ ಇರ್ತೀನಿ ತುಂಬ, ಅವ್ರ ಅಭಿನಯಗಳನ್ನ, ಅವ್ರ ಸಿನಿಮಾಗಳನ್ನ. ಆ ಥರದ್ದು ಒಂದು ವಿಶೇಷವಾದ ಕಲೆ ಇದೆ ಅವ್ರಿಗೆ. ಸೊ ಅವರು ನನಗೆ ರೋಲ್ ಮಾಡೆಲ್ ಸ್ವಲ್ಪ ಜಾಸ್ತಿ. ಇತ್ತೀಚಿನ ದಿನಗಳಲ್ಲಿ ಅಚ್ಯುತ್ ಸರ್ ಇದ್ದಾರೆ, ಅಚ್ಯುತಣ್ಣ ಅಂತ ಅಂತೀನಿ.